Bible says God loves everybody in the world. ದೇವರ ವಾಕ್ಯ ಹೇಳುತ್ತೆ ದೇವರು ಎಲ್ಲರನ್ನೂ ಪ್ರೀತಿಸ್ತಾರೆ In a ಅಂತ. special way he loves his own children. ಆದ್ರೆ ಆತನ ಸ್ವಂತ ಮಕ್ಕಳನ್ನ ವಿಶೇಷವಾಗಿ ಪ್ರೀತಿಸ್ತಾರೆ. See, like you may love all the children who live in your street. ನೀವು ನಿಮ್ಮ ಮನೆ ಬೀದಿಯಲ್ಲಿ ವಾಸಿಸೋ ಎಲ್ಲ ಮಕ್ಕಳನ್ನು ನೀವು ಪ್ರೀತಿಸಬಹುದು. When my children were small, all the children in our street would come and play with them, and I loved all of them. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನನ್ನ ಮನೆ ಬೀದಿಯಲ್ಲಿದ್ದ ಎಲ್ಲ ಮಕ್ಕಳು ಆಡ್ತಾ ಇದ್ರು, ಅವ್ರ ಜೊತೆನಲ್ಲಿ ನಾನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೆ. But I didn't love all of them like I loved my children. ಆದ್ರೆ ಅವರು ಎಲ್ಲರನ್ನು ನನ್ನ ಮಕ್ಕಳಂತೆ ಪ್ರೀತಿಸಲಿಲ್ಲ. I can love everybody down my street, but I love my children in a special way. ನನ್ನ ಬೀದಿಯಲ್ಲಿರೋ ಎಲ್ಲ ಮಕ್ಕಳನ್ನು ನಾನು ಪ್ರೀತಿಸಬಹುದು, ಆದ್ರೆ ನನ್ನ ಮಕ್ಕಳನ್ನ ವಿಶೇಷವಾಗಿ ಪ್ರೀತಿಸ್ತೀನಿ. And that's true of all of you. ಅದು ಎಲ್ಲರ ವಿಷಯದಲ್ಲೂ ಸತ್ಯ. And that's true of God also. ದೇವರ ವಿಷಯದಲ್ಲೂ He loves everybody in the world. ದೇವರು ಎಲ್ಲರನ್ನು ಪ್ರೀತಿಸ್ತಾರೆ. But he loves his children in a special way. ಆದ್ರೆ ಸ್ವಂತ ಮಕ್ಕಳನ್ನ ವಿಶೇಷವಾಗಿ ಪ್ರೀತಿಸ್ತಾರೆ. And among his children, ಆ ಮಕ್ಕಳಲ್ಲಿ he loves those obedient children much more. ಯಾರು ವಿಧೇಯರಾದ ಮಕ್ಕಳಿರ್ತಾರೋ ಅವರನ್ನ ಪ್ರತ್ಯೇಕವಾಗಿ ಪ್ರೀತಿಸ್ತಾರೆ. So if you want to be really loved by God, ನೀವು ದೇವರಲ್ಲಿ ವಿಶೇಷವಾಗಿ ಪ್ರೀತಿಸಲ್ಪಡಬೇಕು in the innermost circle, ಆ ಒಂದು ಒಳಗಿನ ವೃತ್ತದಲ್ಲಿ be an obedient child. ನೀವು ದೇವರಿಗೆ ವಿಧೇಯರಾಗಿರಬೇಕು, ವಿಧೇಯದ ಮಕ್ಕಳಾಗಿರಬೇಕು. You will experience God's love more than other believers. ಎಲ್ಲ ಬೇರೆ ವಿಶ್ವಾಸಿಗಳಿಗಿಂತ ಹೆಚ್ಚಾಗಿ ನೀವು ಅನುಭವಿಸ್ತೀರಾ ದೇವರ ಪ್ರೀತಿ. Much more than unbelievers. ಅವಿಶ್ವಾಸಿಗಳಿಗಿಂತ ಹೆಚ್ಚಾಗಿ ಅನುಭವಿಸ್ತೀರಾ. You say, does that mean God is partial? ದೇವರು ಪಕ್ಷಪಾತಿನ ಹಾಗಂದ್ರೆ? No, God is not partial. ದೇವರು ಪಕ್ಷಪಾತಿ ಅಲ್ಲ. But he loves those who obey him. ಆದ್ರೆ ಯಾರು ವಿಧೇಯರಾಗ್ತಾರೆ ಅವ್ರನ್ನ ವಿಶೇಷವಾಗಿ ಪ್ರೀತಿಸ್ತಾರೆ. That's not just my idea. Jesus said that in John 14. ಯೋಹಾನ 14ರಲ್ಲಿ ಯೇಸು ಹೇಳಿದ್ರು, ಇದು ನನ್ನ ಯೋಚನೆ ಅಲ್ಲ. Read it. John 14 verse 21. 14:21ರಲ್ಲಿ ನೋಡ್ತೀವಿ. Some people don't know this. ಇದು ಕೆಲವರಿಗೆ ಗೊತ್ತಿಲ್ಲ. Some people think God loves all his children equally. ಅದೇ ಬಹಳ ಜನ ಕೆಲವರು ಯೋಚನೆ ಮಾಡ್ತಾರೆ ದೇವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಾರೆ. It's not true. ಇದು ಸತ್ಯ ಅಲ್ಲ. It says here, he who has my commandments and keeps them, he's the one who loves me. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. And if he who loves me, my Father will love him. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. And I will love him. ನಾನು ಅವನನ್ನು and I will show myself to him. ನಾನು ಅವನಿಗೆ ಕಾಣಿಸಿಕೊಳ್ಳುವೆನು. Who's that? ಯಾರು? Those who love me. ಯಾರು ನನ್ನನ್ನು ಪ್ರೀತಿಸ್ತಾರೆ. And how do you know you love him? ಯಾಕೆ ಗೊತ್ತಾಗುತ್ತೆ ನಾವು Same ಪ್ರೀತಿಸ್ತಾರೆ verse, ಅಂತ? you keep his commandments. ಅದೇ ವಚನದಲ್ಲಿ ಹೇಳುತ್ತೆ ನನ್ನ ಆಜ್ಞೆಗಳನ್ನು ನಡೆಸಿಕೊಳ್ಳುವರು. There are believers who keep all of God's commandments. There are some believers who don't keep all of his commandments. ಅದು ಏನು ಹೇಳುತ್ತೆ ಅಂದ್ರೆ ಕೆಲವು ವಿಶ್ವಾಸಿಗಳು ದೇವರ ಆಜ್ಞೆಗಳನ್ನು ಕೈಗೊಳ್ತಾರೆ, ಕೆಲವರು ಕೈಗೊಳ್ಳೋದಿಲ್ಲ. God loves everybody in the world. ದೇವರು ಎಲ್ಲರನ್ನು ಪ್ರೀತಿಸ್ತಾರೆ. John 3:16 says God so loved the world. ಯೋಹಾನ 3:16 ಹೇಳುತ್ತೆ ದೇವರು ಎಲ್ಲರನ್ನು ಲೋಕವನ್ನು ಪ್ರೀತಿಸಿದ್ರು. His son died even for the terrorists. ಎಲ್ಲ ಒಂದು ಉಗ್ರವಾದಿಗಳಿಗೆ ಕೂಡ ಯೇಸು ಸತ್ತನು. So he loves the whole world. ಎಲ್ಲರ ಲೋಕದಲ್ಲಿರೋರೆಲ್ಲರೂ. That's the big circle, big circle. ದೊಡ್ಡ ವೃತ್ತ. And in that there's a small circle of born again children whom God loves more. ಆ ಒಂದು ದೊಡ್ಡ ವೃತ್ತದಲ್ಲಿ ಒಂದು ಚಿಕ್ಕ ವೃತ್ತ ಇದೆ, ವಿಶ್ವಾಸಿಗಳು ದೇವರಲ್ಲಿ. And inside there is a small third circle. ಆದ್ರೆ ಒಳಗಡೆ ಇನ್ನೂ ಒಂದು ಚಿಕ್ಕ ವೃತ್ತ ಇದೆ. That's mentioned here. ಅದು ಇಲ್ಲಿ ಹೇಳಲ್ಪಟ್ಟಿದೆ. Those believers who keep God's commandments. ದೇವರ ಆಜ್ಞೆಗಳಲ್ಲಿ ನಡೆದುಕೊಳ್ಳುವವರು. Oh, Jesus loves them in a special way. ಯೇಸು ಅವರನ್ನ ವಿಶೇಷವಾಗಿ God loves them in a very special way. ದೇವರು ಅವರನ್ನ ವಿಶೇಷವಾಗಿ ಪ್ರೀತಿಸ್ತಾರೆ. And he does things for them that he won't do for all the others. ದೇವರು ಅವರಿಗೆ ಏನು ಮಾಡ್ತಾರೋ ಅದನ್ನ ಬಹಳಷ್ಟು ಬೇರೆ ವಿಶ್ವಾಸಿಗಳಿಗೆ ಮಾಡೋದಿಲ್ಲ. Like God does things for his children that he won't do for other people. ನಿಮಗೆ ಗೊತ್ತಿದೆ ದೇವರು ತನ್ನ ಮಕ್ಕಳಿಗೆ ಏನು ಮಾಡ್ತಾರೋ ಅದು ಬೇರೆ ಅನ್ಯ ಜನಗಳಿಗೆ ಮಾಡೋದಿಲ್ಲ. Don't you do some things for your children that you won't do for all the other children on the road? ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡ್ತೀರಾ ಅದು ಎಷ್ಟೋ ವಿಶೇಷವಾಗಿರುತ್ತಲ್ಲ, ಅದು ಬೇರೆ ಮಕ್ಕಳಿಗೆ ನೀವು ಮಾಡಲ್ಲ ಅಲ್ವಾ? God is like that. ಹಾಗೆ ದೇವರು ಕೂಡ. And for example, if you have a business, ನಿಮಗೆ ಒಂದು ವ್ಯಾಪಾರ ಇದ್ರೆ, say you're running a shop in the town, ಒಂದು ಪಟ್ಟಣದಲ್ಲಿ ಒಂದು ಅಂಗಡಿ ನಡೆಸ್ತಾ ಇದ್ದೀರಾ, which son will you put there to look after the shop when you're gone away? ಆ ಒಂದು ಅಂಗಡಿಯನ್ನು ನೋಡಿಕೊಳ್ಳಿಕ್ಕೆ ಯಾರನ್ನ ಹಾಕ್ತೀರಾ, ಯಾವ ಮಗನನ್ನ ಹಾಕ್ತೀರಾ ನೀವು? You won't put a immature 5-year-old son to sit there in the shop. ಒಂದು 5 ವರ್ಷದ ಒಂದು ಅಪ್ರಬುದ್ಧ ಮಗುನ ಅಲ್ಲಿ ಇಡೋದಿಲ್ಲ ನೀವು. No, you'll put a mature 25-year-old son there. ಪ್ರಾಯಸ್ಥನಾದ 25 ವರ್ಷದ ಮಗನನ್ನ ಇಡ್ತೀರಾ ಅಲ್ಲಿ. Why? ಯಾಕೆ? Because your 5-year-old will just run away and go and play with somebody when somebody calls him. 5 ವರ್ಷದ ಮಗ ನೀನು ಓಡೋಗಿ ಬೇರೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾರಾದ್ರೂ ಬಂದಾಗ. So just like you give responsibility to more responsible children, ಯಾರು ಜವಾಬ್ದಾರಿಯುತರಾಗಿರ್ತಾರೋ ಅಂತ ಮಕ್ಕಳಿಗೆ ನೀವು ಜವಾಬ್ದಾರಿಯನ್ನು ಕೊಡ್ತೀರಾ. God gives responsibility to some of his mature children. He won't give it to the others. ದೇವರು ಕೂಡ ಹಾಗೆ ಯಾರು ಜವಾಬ್ದಾರಿಯುತ ಮಕ್ಕಳಿರ್ತಾರೋ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ, ಎಲ್ಲರಿಗೂ ಕೊಡೋದಿಲ್ಲ. That's not partiality. ಅದು ಪಕ್ಷಪಾತವಲ್ಲ. It's not partiality that you put your 25-year-old son there and not your 5-year-old son. ನೀವು 25 ವರ್ಷ ಮಗನನ್ನ ಜವಾಬ್ದಾರಿ ಕೆಲಸ ಕೊಟ್ಟು ಬೇರೆಯವನ್ನ ಹಾಕಿಲ್ಲ ಅಂದ್ರೆ ಅದು ಪಕ್ಷಪಾತವಲ್ಲ. We must seek to be in that inner circle of those who love Jesus and want to keep his commandments. ನಾವು ಆ ಒಂದು ಚಿಕ್ಕ ಒಂದು ವೃತ್ತದೊಳಗಡೆ ಇರಲಿಕ್ಕೆ ಪ್ರಯಾಸ ಪಡಬೇಕು. ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾರೋ he'll do so many things for you. ಆವಾಗ ನಿಮಗೆ ದೇವರು ಎಷ್ಟೋ ಕಾರ್ಯಗಳನ್ನು he knows all that you need. ನಿಮಗೆ ಬೇಕಾಗಿರೋ ಅವಶ್ಯಕತೆಗಳೆಲ್ಲ ಆತನಿಗೆ ಗೊತ್ತಿದೆ. And we read in Romans 8:32 what God will do for you. ರೋಮ 8:32 ದೇವರು ಏನು ಮಾಡ್ತಾರೆ ಅಂತ ನಾವು ಓದ್ತೀವಿ. If you don't know this verse, this is a wonderful verse. You must really underline it in your Bible. ಈ ವಚನ ಗೊತ್ತಿಲ್ಲ ಅಂದ್ರೆ ಈ ವಚನನ ಗುರುತು ಮಾಡ್ಕೊಳ್ಳಿ, ಇದು ಅದ್ಭುತವಾದ ವಚನ. You must always know this verse, Romans 8:32. ರೋಮ 8:32 ನಿಮಗೆ ಯಾವಾಗಲೂ ನೆನಪಿರಬೇಕು ಈ ವಚನ. It's talking about the love of God.
ಪ್ರೀತಿ, ದೇವರ ಪ್ರೀತಿಯ ಬಗ್ಗೆ ಹೇಳ್ತಾ ಇದೆ. And listen to this, it's a question here. ಇಲ್ಲಿ ಒಂದು ಪ್ರಶ್ನೆ ಇದೆ, ಕೇಳಿಸಿ. And you have to answer the question. ಆ ಒಂದು ಪ್ರಶ್ನೆನ ಉತ್ತರ ಕೊಡಬೇಕು. There are some verses in the Bible which are commandments. ಕೆಲವು ವಚನಗಳು ಆಜ್ಞೆಗಳಾಗಿದೆ. Some are promises. ಕೆಲವು ವಾಗ್ದಾನಗಳಿದೆ. But some promises are like questions that you must answer. ಕೆಲವು ವಚನಗಳು ಪ್ರಶ್ನೆಗಳಿದೆ, ಅದಕ್ಕೆ ನೀವು ಉತ್ತರ ಕೊಡಬೇಕು. So answer this question. ಉತ್ತರವನ್ನು ಕೊಡಿ. This is the question to you. ಈ ಪ್ರಶ್ನೆ ನಿಮಗೆ ಕೇಳಲ್ಪಟ್ಟಿದೆ. God, who did not spare his own son but gave him up for us. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೆ ಕೊಟ್ಟನಲ್ಲ. That you believe, right? ಅದನ್ನು ನಂಬ್ತಿರಲ್ಲ ನೀವು? If he did that, ಮಗನನ್ನು ಕೊಟ್ಟ ಮೇಲೆ won't he give everything else freely to us? ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? That's a question. ಅದು ಒಂದು ಪ್ರಶ್ನೆ. Now you have to answer yes or no. ಅದಕ್ಕೆ ಹೌದೋ ಇಲ್ವೋ ಅನ್ನೋದು ನೀವು ಉತ್ತರ ಕೊಡಬೇಕು. There are only two answers, yes or no. ಅಲ್ಲಿ ಎರಡೇ ಉತ್ತರ ಇರೋದು, ಹೌದು ಅಥವಾ ಇಲ್ಲ. He who gave his own son, don't you think he'll give all the other things which are worth less than his son? ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಅದಕ್ಕಿಂತ ಕಡಿಮೆ ಬೆಲೆಯುಳ್ಳ ಹಲವಾರು ವಿಷಯಗಳನ್ನು ನಿಮಗೆ ಕೊಡೋದು. Is there anything more valuable than the son of God? ದೇವರ ಮಗನಿಗಿಂತ ಅಮೂಲ್ಯವಾದದ್ದು ಯಾವ್ದಾದ್ರು ಇದೆಯಾ? And if he gave his son for us, ಆತನ ಮಗನನ್ನೇ ನಮಗೆ ಕೊಟ್ಟ ಮೇಲೆ why won't he give us everything else? ಬೇರೆ ಎಲ್ಲ ಯಾಕೆ ಕೊಡೋದಿಲ್ಲ? Will he give it or not? ಕೊಡ್ತಾರಾ ಇಲ್ವೋ ಹೇಳಿ. What do you think? ಏನು ಯೋಚನೆ ಮಾಡ್ತೀರಾ ನೀವು? Say yes or no. ಹೌದು ಅಥವಾ ಇಲ್ಲ ಅಂತ ಹೇಳಿ. Yes or no? ಹೌದಾ ಇಲ್ವಾ? Okay, now it's easy to say yes here. ಇಲ್ಲಿ ಹೌದು ಅಂತ ಹೇಳೋದು ಬಹಳ ಸುಲಭ. Next week, ಬರೋ ವಾರ when you face a problem, ನಿಮಗೆ ಸಮಸ್ಯೆ ಬಂದಾಗ you should say yes. ಆ ಸಮಸ್ಯೆ ಬಂದಾಗ ನೀವು ಹೌದು ಅಂತ ಹೇಳಿ. That is the time to say yes. ಆವಾಗ ಹೌದು ಅಂತ ಹೇಳಬೇಕು. That's the time to remember what you said now. ನೀವು ಇವಾಗ ಹೇಳಿದ್ದನ್ನ ಆವಾಗ ನೆನಪಿಸಿಕೊಳ್ಳಬೇಕು. And when you face a very difficult problem, ಬಹಳ ತುಂಬಾ ಸಮಸ್ಯೆ ಇದ್ದಾಗ say to yourself, ನಿಮಗಾಗಿ ನೀವು ಹೇಳ್ಕೊಳ್ಳಿ, God who gave his only son, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನನಗೆ won't he give us all these other things? ಎಲ್ಲ ಬೇರೆ ವಿಷಯಗಳನ್ನು ನನಗೆ ಕೊಡೋದಿಲ್ವಾ ಸಂಗತಿಗಳು? Yes. ಹೌದು. And how much will he charge for it? ಎಷ್ಟು ಅವರು ಬೆಲೆ ಮಾಡ್ತಾರೆ ಅದಕ್ಕೆ? ಬೆಲೆ ಕಟ್ಟಬೇಕು. It's also written here. ಅದು ಕೂಡ ಕೊಟ್ಟಿದ್ದಾರೆ. How much do you have to pay? ಎಷ್ಟು ಕಟ್ಟಬೇಕು ನೀವು? Free. ಅದು ಒಂದು ಉಚಿತವಾಗಿ ಕೊಡ್ತಾರೆ. We all like to get something free, right? ನಾವು ಯಾವಾಗಲೂ ಉಚಿತವಾಗಿ ಪಡೆಯಲಿಕ್ಕೆ ಇಷ್ಟಪಡ್ತೀವಲ್ಲ? Anything that's free on the table we go and grab immediately before anybody else gets it. ಯಾವುದಾದ್ರೂ ಉಚಿತವಾಗಿ ಮೇಜಿನ ಮೇಲೆ ಇಟ್ಟಿದ್ರೆ ಅದು ಬೇಗ ಹೋಗಿ ತಗೊಳ್ಬೇಕು ಅಂತ ಯೋಚನೆ ಮಾಡ್ತೀವಲ್ಲ? So supposing I say on that table outside we have kept 10-100 rupee notes. First come, first can take it free. ಸೊ ನಾನು ಹೀಗೆ ಹೇಳ್ತೀನಿ, ಹೊರಗಡೆ ಒಂದು ಮೇಜಿನ ಮೇಲೆ 10-100 ರೂಪಾಯಿ ನೋಟ್ಗಳನ್ನು ಇಟ್ಟಿದ್ದೀನಿ, ಉಚಿತವಾಗಿ ಮೊದಲು ಬಂದವರು ತಗೊಳ್ಬಹುದು. I think before the final prayer itself somebody will run. ಇಲ್ಲಿ ಪ್ರಾರ್ಥನೆ ಮುಗಿಯೋ ಮೊದಲೇ ಎಷ್ಟೋ ಜನ ಓಡೋಗ್ಬಿಡ್ತಾರೆ. Because it's free. ಯಾಕಂದ್ರೆ ಅದು ಉಚಿತವಾಗಿ ಸಿಗುತ್ತೆ. Why don't we run for the things God has given us freely? ಯಾಕೆ ದೇವರು ಉಚಿತವಾಗಿ ಕೊಡೋದಕ್ಕೆ ನಾವು ಓಡಬಾರದು? What has he given us freely? ಯಾವುದು ದೇವರು ಕೊಟ್ಟಿದ್ದಾರೆ ಉಚಿತವಾಗಿ? What does it say in your Bible, Kannada Bible? ಕನ್ನಡ ಬೈಬಲ್ ನಲ್ಲಿ ಏನಂತ ಹೇಳ್ತಾರೆ? All things ಎಲ್ಲವನ್ನು freely. ಸಮಸ್ತವನ್ನು ಉಚಿತವಾಗಿ. I believe that. ನಾನು ನಂಬುತ್ತೇನೆ. If you don't believe it, you don't get it. ನೀವು ನಂಬಿಲ್ಲ ಅಂದ್ರೆ ಅದು ನಿಮಗೆ ಸಿಗಲ್ಲ. See, believing is like giving a check in the bank. ನಂಬೋದು ಅಂದ್ರೆ ಒಂದು ಚೆಕ್ ನ ಬ್ಯಾಂಕ್ ನಲ್ಲಿ ಕೊಡೋ ಹಾಗೆ. If you keep the check in your house, you get zero. ನೀವು ಆ ಚೆಕ್ ನ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಏನು ಸಿಕ್ಕಲ್ಲ, 0 ಸಿಗುತ್ತೆ. You give it in the bank, you get it. ನೀವು ಬ್ಯಾಂಕ್ ನಲ್ಲಿ ಕೊಟ್ರೆ ನಿಮಗೆ ಹಣ ಸಿಗುತ್ತೆ. Supposing somebody sends you a check 10,000 rupees and signs it. 10,000 ಯಾರೋ ಕೊಟ್ಟು ನಿಮಗೆ ಅದನ್ನ ಸೈನ್ ಮಾಡಿರ್ತಾರೆ. Why will you keep it in your house? ನಿಮ್ಮ ಮನೆಯಲ್ಲಿ ಯಾಕೆ ಇಟ್ಕೊಂತೀರಾ ಅದನ್ನ? You'll say this fellow is only making a fool of me. He doesn't have that money. ಯಾಕೆ ಇಟ್ಕೊಂತೀರಾ ಅಂದ್ರೆ ನೀವು ಈತ ನನ್ನನ್ನ ಮೂರ್ಖನನ್ನಾಗಿ ಮಾಡ್ತಾ ಇದ್ದಾನೆ, ನಿಜವಾಗ್ಲೂ ಕೊಡಲ್ಲ ಅಂತ. That's why you keep it in the house. ಅದರಿಂದ ಮನೆಯಲ್ಲಿ ಇಟ್ಕೊಂಡು. But if you really believe it, ನೀವು ನಿಜವಾಗಿ ನಂಬಿದ್ರೆ you go and give it in the bank. ನೀವು ಬ್ಯಾಂಕ್ ನಲ್ಲಿ ಹೋಗಿ ಕೊಡ್ತೀರಾ. And when God gives a promise, ದೇವರು ವಾಗ್ದಾನವನ್ನು ಕೊಡ್ತಾರೆ, he can't really do it. ಅವ್ರು ನಿಜವಾಗ್ಲೂ ಮಾಡೋದಿಲ್ಲ. That's why you don't claim it. ಅದರಿಂದ ನೀವು ಪಡ್ಕೊಳ್ತೀರಾ. I want to tell you something. ನಾನು ಇನ್ನೊಂದು ಹೇಳ್ತೀನಿ. There are so many things you have missed in your life till today because you didn't believe God would do it for you. ನೀವು ಬಹಳಷ್ಟು ವಿಷಯಗಳನ್ನು ದೇವರಿಂದ ಪಡ್ಕೊಂಡಿಲ್ಲ ಇಂದು. ಯಾಕೆ ಅಂದ್ರೆ ನೀವು ನಂಬಿಲ್ಲ. That's why Jesus tried his best to teach people God is a loving father. ಅದರಿಂದ ದೇವರು ಸಾಧ್ಯವಾದಷ್ಟು ಜನರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟರು. He can give you wisdom for all the complicated situations you face. ಎಲ್ಲ ಒಂದು ಸಮಸ್ಯೆಗಳಿಗೂ ದೇವರು ಜ್ಞಾನವನ್ನು ಒದಗಿಸ್ತಾರೆ. Do you have difficulty in some particular area? ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಕಷ್ಟ ಇದೆಯಾ? Some family problem, ಮನೆ ವಿಷಯದಲ್ಲಿ, some sickness problem, ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ, difficult child, ಮಗುವಿನ ಸಮಸ್ಯೆ, or difficult daughter, difficult son, ಕಷ್ಟಕರ ಸಮಸ್ಯೆ ಇರುವಂತ ಮಗಳು, some problem in your school or college, ಯಾವುದೋ ಒಂದು ಕಾಲೇಜಿನಲ್ಲಿ ಶಾಲೆಯಲ್ಲಿ ತೊಂದರೆ. I want to tell you, no problem is too difficult for God. ದೇವರಿಗೆ ಯಾವ ಸಮಸ್ಯೆನೂ ದೊಡ್ಡದಲ್ಲ ಅಂತ ಹೇಳಿ you must have faith. ನಿಮಗೆ ನಂಬಿಕೆ ಇರಬೇಕು. I'm not saying God will solve the problem the way you think he should solve it. ನಾನು ಹೇಳ್ತಾ ಇರೋದು ನೀವು ಯೋಚನೆ ಮಾಡದ ಹಾಗೆ ದೇವರು ಆ ಸಮಸ್ಯೆಯನ್ನು ನಿವಾರಿಸ್ತಾರೆ ಅಂತಲ್ಲ. For example, ಉದಾಹರಣೆಗೆ, now after hearing this message, ಈ ಒಂದು ಬೋಧನೆಯನ್ನು ಕೇಳಿದ ನಂತರ some young man is going to say to God, ಒಬ್ಬ ಯೌವನಸ್ಥನು ದೇವರಿಗೆ ಹೇಳ್ತಾನೆ, Lord, that pretty girl, that's for me. ಆ ಒಂದು ಸುಂದರ ಹುಡುಗಿ ನನಗೆ ಬೇಕು. In Jesus' name, I claim it. ಯೇಸುವಿನ ಹೆಸರಲ್ಲಿ ನಾನು ಕೇಳ್ಕೊಂತೀನಿ. And you wait and wait for that girl to come and say yes. ಅವನು ಕಾಯ್ತಾ ಇರ್ತಾನೆ ಆ ಹುಡುಗಿ ಬಂದು ಸರಿ ಅಂತ ಹೇಳಿ. And then one day you hear the news she married somebody else. ಒಂದು ದಿವಸ ಅವನಿಗೆ ಗೊತ್ತಾಗುತ್ತೆ ಆ ಹುಡುಗಿ ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗಿಬಿಟ್ಲು ಅಂತ.
See, what happened to all these wonderful things Brother Zach said in the meeting? ಈ ಬ್ರದರ್ ಜಾಕ್ ಎಷ್ಟೋ ಒಂದು ವಿಶೇಷ ಸಂಗತಿಗಳನ್ನ ಹೇಳಿದ್ರೆ ಅದೆಲ್ಲ ಏನಾಯ್ತು ಅಂತ ಕೇಳ್ತಾರೆ. And then finally, after a few years, you get married to another girl who is not so good looking. ಅವನು ಇನ್ನೊಂದು ಹುಡುಗಿಯನ್ನು ಮದುವೆ ಆಗ್ತಾನೆ, ಸುಂದರವಾಗಿ ಇಲ್ಲದೆ ಇರೋ ಹುಡುಗಿನ ನಂತರ. But as you live with her, ಆಕೆ ಜೊತೆ ಜೀವನ ಮಾಡಿ, you discover what a humble, God-fearing girl she is. ಆವಾಗ ಅವನಿಗೆ ಗೊತ್ತಾಗುತ್ತೆ ಎಷ್ಟು ದೀನ, ತಗ್ಗಿಸಿಕೊಳ್ಳುವ, ದೇವರಿಗೆ ಭಯಪಡುವಂತ ಹೆಂಡತಿ ಈಕೆ ಅಂತ. And then you hear news about that other pretty girl that she's always fighting with her husband. ಆಮೇಲೆ ಆ ಒಂದು ಸುಂದರ ಹುಡುಗಿ ಬಗ್ಗೆ ಕೇಳ್ತಾನೆ, ಆ ಗಂಡನ ಜೊತೆ ಯಾವಾಗಲೂ ಜಗಳ ಮಾಡ್ತಾಳೆ ಅಂತ. You say, Lord, thank you for saving me. ಆಮೇಲೆ ಹೇಳ್ತಾನೆ, ದೇವರೇ ಧನ್ಯವಾದ ನನ್ನನ್ನು ಕಾಪಾಡಿದ್ದಕ್ಕಾಗಿ. I prayed for some stupid thing and you didn't give it to me. ನಾನು ಒಂದು ಮೂರ್ಖತೆಗೆ ಕೇಳಿದ್ದೆ, ನೀನು ಕೊಟ್ಟಿಲ್ಲ, ಒಳ್ಳೇದಾಯ್ತು. I'm not saying all pretty girls are like that. ನಾನು ಹೇಳ್ತಾ ಇರೋದು ಸುಂದರವಾಗಿರೋರೆಲ್ಲ ಹಾಗಿರ್ತಾರೆ ಅಂತಲ್ಲ. But I'm saying sometimes when God doesn't give you something, ಕೆಲವು ಸಲ ದೇವರು ನಿಮಗೆ ಕೆಲವನ್ನ it's because He wants to give you something better. ಯಾಕೆ ಅಂದ್ರೆ ದೇವರು ಇನ್ನೂ ಉತ್ತಮವಾದದನ್ನು ನಿಮಗೆ ಕೊಡ್ಲಿಕ್ಕೆ ಬಯಸ್ತಾರೆ. ಅದರಿಂದ that was a beautiful shiny paper wrapping. ಆ ಒಂದು that pretty girl, ಆ ಒಂದು ಸುಂದರವಾದ ಹುಡುಗಿ ಒಂದು ಒಂದು ಪಟ್ಟಣವನ್ನ ಕಟ್ಟಿರ್ತಾರ, ಒಂದು ಸುಂದರವಾದ nice beautiful wrapping paper and ribbon and all that. That's the pretty face. ಆ ಒಂದು ಹಾಳೆಯಿಂದ, ಸುಂದರವಾದ ಹಾಳೆಯಿಂದ ಕಟ್ಟಲ್ಪಟ್ಟಿದೆ, ಅದು ಸುಂದರವಾಗಿದೆ. And inside was just a stone. ಒಳಗಡೆ ಒಂದು ಕಲ್ಲಿರಬಹುದು. But here, what God gave you was some wrapping like a newspaper wrapped up and given to you. That's your wife He gave you. ಇಲ್ಲಿ ಒಂದು ನ್ಯೂಸ್ ಪೇಪರ್ ನಿಂದ ಕಟ್ಟಿರೋ ಹಾಗೆ ಒಂದು ರ್ಯಾಪಿಂಗ್ ಇರುತ್ತೆ. ಅದು ಅನ್ನ ದೇವರು ಕೊಟ್ಟಿದ್ದಾನೆ. Inside was a diamond. ಒಳಗಡೆ ನೋಡಿದ್ರೆ ಅದರ ಒಳಗಡೆ ಒಂದು ವಜ್ರ ಇದೆ. Now which would you prefer, a diamond wrapped up in a newspaper or some cheap stone wrapped up in beautiful brown, shiny blue paper? ಇಲ್ಲಿ ಯಾವುದನ್ನ ಆರಿಸ್ಕೊಂತೀರಾ? ಒಂದು ವಜ್ರ ನ್ಯೂಸ್ ಪೇಪರ್ ನಲ್ಲಿ ಸುತ್ತಿರೋದು, ಇಲ್ಲ ಅಂದ್ರೆ ಒಂದು ಕಲ್ಲು ಒಂದು ಹಾಳೆಯಲ್ಲಿ ಒಂದು ಒಳ್ಳೆಯ ಪೇಪರ್ ನಲ್ಲಿ ಸುತ್ತಿರುವಂತದ್ದು? You want to pray about that and think what you should do? ನೀವು ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀರಾ ಇವಾಗ? I'm just telling you that sometimes what looks on the outside is not the same inside. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಹೊರಗಡೆಯಿಂದ ಏನು ಕಾಣಿಸುತ್ತೋ ಯಾವಾಗಲೂ ಅದು ಒಳಗಡೆ ನಿಜ ಆಗಿರೋದಿಲ್ಲ. If God doesn't give you something, it's because He wants to give you something better. ದೇವರು ಕೆಲವು ಸಲ ನಿಮಗೆ ಕೆಲವನ್ನು ಕೊಡದೇ ಇರಬಹುದು, ಯಾಕೆಂದ್ರೆ ಅದಕ್ಕಿಂತ ಉತ್ತಮವಾದನ್ನು ಕೊಡಲು ಬಯಸ್ತಾರೆ. Healing, for example, is an excellent thing. ಗುಣಪಡಿಸುವುದು ಅದು ಬಹಳ ಅದ್ಭುತವಾದ ಒಳ್ಳೆಯದು. Even the apostle Paul, God didn't give it because He gave him something better than that. ಅಪೊಸ್ತಲರ ಪೌಲನಿಗೆ ದೇವರು ಕೊಡಲಿಲ್ಲ ಒಂದ್ಸಲ, ಅದಕ್ಕಿಂತ ಉತ್ತಮವಾದದ್ದನ್ನು ಕೊಟ್ಟರು. He says, you get healing, you become proud. ನಿನಗೆ ಒಂದು ಸ್ವಸ್ಥತೆ ಸಿಕ್ಕಿದ್ರೆ ನೀನು ಅಹಂಕಾರಿ ಆಗ್ತೀಯ. I'll keep you sick and humble. Paul, which do you want? ನಾನು ನಿನಗೆ ಅನಾರೋಗ್ಯ ಕೊಡ್ತೀನಿ, ಆದ್ರೆ ನೀನು ದೀನನಾಗಿರ್ತೀಯ, ಯಾವುದು ಬೇಕು ನಿನಗೆ? Paul said, I'm happy. Give me humility. That's more important. ಪೌಲನು ಹೇಳಿದ, ನನಗೆ ದೀನತ್ವ ಕೊಡು, ಅದು ಬಹಳ ಮುಖ್ಯ. So we need to understand that God is not a foolish father. ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ದೇವರು ಒಂದು ಮೂರ್ಖ ತಂದೆ ಅಲ್ಲ.